ಬಹಳಷ್ಟು ವಿಚಾರಗಳನ್ನು ಈ ಸಮಾವೇಶದಲ್ಲಿ ತಿಳಿಸುವಂತ ಕೆಲಸ ಮಾಡಿದ್ದಾರೆ. ಬಹುಶಃ ಬಹಳಷ್ಟು ಮಂದಿ ಅಂದ್ಕೊಂತ ಇದ್ದಾರೆ, ಏನ್ ಅಂದ್ಕೊಂತ ಇದ್ದಂದಿನ ಈ ಸಮಾವೇಶ ಶ್ರೀರಾಮನ ರಕ್ಷಣೆಗೋಸ್ಕರವಾಗಿ ಸಮಾವೇಶ ಅಂತ ಹೇಳಿ ತಿಳ್ಕೊಂಡಿದ್ದಾರ. ಜನಾರ್ದನ ರೆಡ್ಡಿ ರಕ್ಷಣೆಗೋಸ್ಕರವಾಗಿ ಸಮಾವೇಶ ಅಂದುಕೊಂಡಿದ್ದಾರ. ನಾನು ಕಾಂಗ್ರೆಸ್ ನಾಯಕರಿಗೆ ಹೇಳ್ತಾ ಇದ್ದೀನಿ, ಈ ಶ್ರೀರಾಮನ ರಕ್ಷಣೆಗೋಸ್ಕರವಾಗಿ ಸಮಾವೇಶ ಅಲ್ಲ, ಜನಾರ್ದನ ರೆಡ್ಡಿ ರಕ್ಷಣೆಗೋಸ್ಕರವಾಗಿ ಸಮಾವೇಶ ಅಲ್ಲ. ಇವತ್ತು ವಿಜಯನಗರ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಕಲ್ಯಾಣ ಕರ್ನಾಟಕಗೋಸ್ಕರವಾಗಿ ರಕ್ಷಣೆ ಸಲುವಾಗಿ ಯಾಕಂದ್ರೆ ಇವತ್ತು ನಮ್ಮ ಬಳ್ಳಾರಿ ವಿಜಯನಗರ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವತ್ತು ರಕ್ಷಣೆ ಮಾಡಬೇಕು. ಈ ಭಾಗದಲ್ಲಿ ಜನರನ್ನು ರಕ್ಷಣೆ ಮಾಡಬೇಕೆಂದು ಸಮಾವೇಶ ಮಾಡ್ತಾ ಇದ್ದೀವಿ. ಬಹುಶಃ ನೀವೆಲ್ಲ ನೋಡಿರ್ಬೋದು, 1ನೇ ತಾರೀಕು ಘಟನೆಯ ಬಗ್ಗೆ ಎಲ್ಲರೂ ಕೂಡ ಉಲ್ಲೇಖನೆ ಮಾಡಿದ್ದಾರೆ. ಇವತ್ತು ಈ ಭಾಗದ ಶಾಸಕರಾದಂತ ನಾರಾಯಣ ರೆಡ್ಡಿ ಅವರು ಬಹುಶಃ ಇವತ್ತು ಸಣ್ಣ ವಯಸ್ಸಿನಲ್ಲಿ MLA ಆಗಿದ್ದಾರೆ. ಸಣ್ಣ ವಯಸ್ಸಿನಲ್ಲಿ MLA ಆಗಿ ಅವ್ರು ಯಾವ ರೀತಿ ನೋಡಿ, ನಾನಾಗಿರ್ಬೋದು, ಜನಾರ್ದನ ರೆಡ್ಡಿ ಅವರಾಗಿರ್ಬೋದು, 30 ವರ್ಷಗಳ ರಾಜಕಾರಣ ಮಾಡಿ ಸುಮಾರು 4 ಬಾರಿ MLA ಆಗಿದ್ದೀನಿ, 1 ಬಾರಿ MP ಆಗಿದ್ದೀನಿ, 4 ಬಾರಿ ಮಂತ್ರಿ ಆಗಿದ್ದೀನಿ, ಅವ್ರಿಗೆ 1 ಬಾರಿ ಶಾಸಕರೆಲ್ಲ ಮಂತ್ರಿಗಳಾಗಿದ್ದೀವಿ, ಅನೇಕ ಮಂದಿ ಮಂತ್ರಿಗಳಾಗಿದ್ದೀವಿ. ಯಾವತ್ತು 30 ವರ್ಷ ರಾಜಕಾರಣ ಜೀವನದಲ್ಲಿ ರಾಮವರೇ ತಾವು ಈ ರೀತಿ ಕೆಟ್ಟ ಕೆಲಸ ಮಾಡಿದ್ರು ಒಂದು ಕಪ್ಪು ಚುಕ್ಕೆಯನ್ನು ನೋಡಿ. ಬಂದವರು ಮಾತುಗಳು ನೋಡಿ, ಲಂಡನ್ನಲ್ಲಿ ಹೋಗಿದ್ದೆ ಅಂತಾನ, ನಾನು ಶ್ರೀಮಂತ ಅಂತಾನ, ನಾವು ಏನು ಕಡಿಮಿಲ್ಲ ಅಂತಾನ, ಏನು ಬಾಯಿ ಬಂದಾಗ ಮಾತಾಡ್ತಾನ. ಸ್ವಾಮಿ ಎಲ್ಲಿ ಹೋದ್ರೇನು, ಎಲ್ಲಿ ಎಷ್ಟು ಶ್ರೀಮಂತ ಆದ್ರೆ ನೀನು ಸ್ವಾಮಿ, ಎಲ್ಲಿ ಹೋಗುದು ಮುಖ್ಯ ಅಲ್ಲ, ನೀಗಟ್ಟು ಎಷ್ಟು ದೊಡ್ಡ ಶ್ರೀಮಂತ ಮುಖ್ಯ ಅಲ್ಲ. ನಮ್ಮ ಹಿಂದಿನ ನಗರದಲ್ಲಿ APMC ಬಡವರ ಮಕ್ಕಳಿಗೆ ಯಾವ ಸಂಸ್ಕಾರ ಇದೆಯೋ ಆ ಸಂಸ್ಕಾರ. ಯಾಕಂದ್ರೆ ಇವತ್ತು 1ನೇ ತಾರೀಕಿಗೆ ನಾವು 2026ಕ್ಕೆ ಕಾಲಿಡ್ತಾ ಇದ್ದೀವಿ. ಆ 2026ಕ್ಕೆ ಕಾಲಿಡುವ ಸಂದರ್ಭದಲ್ಲಿ, ಹೊಸ ವರ್ಷಕ್ಕೆ ಪ್ರವೇಶ ಮಾಡುವ ಸಂದರ್ಭದಲ್ಲಿ ಎಲ್ಲರೂ ಖುಷಿಯಿಂದ 2025ನೇ ವಿಶ್ವ ಮುಗಿತು, 26ನೇ ವಿಶ್ವಕ್ಕೆ ಬರಮಾಡಿಕೊಂತ ಇದೀವಿ. ಆದ್ರೆ ನಾರಾ ಭರತ್ ರೆಡ್ಡಿ ಅವರು ಜನಾರ್ದನ ರೆಡ್ಡಿ ಮನೆಗೆ ಹೋಗಿ ಗುಂಡಾರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಜನರು ಕೇಳ್ತಾ ಇದ್ದೀನಿ, ಇವತ್ತು ಜನಾರ್ದನ ರೆಡ್ಡಿ ಅವರ ಮನೆಗೆ ನಿಮ್ಗೆ ಬ್ಯಾನರ್ ಕಟ್ಟಕ್ಕೆ ಬೇಕಾಗಿತ್ತ? ಬೇರೆ ಎಲ್ಲಿ ಸ್ಥಳ ಇತ್ತಿಲ್ಲ? ಏನಿರುತ್ತೆ ಅಂದ್ರೆ ಜನಾರ್ದನ ರೆಡ್ಡಿ ಅವರ ಮನೆಗೆ ಹೋಗ್ಬೇಕು, ಬ್ಯಾನರ್ ಕಟ್ಟೋ ವಿಚಾರದಲ್ಲಿ ಜಗಳ ಪ್ರಾರಂಭ ಮಾಡಬೇಕು, ಅದನ್ನು ದೊಡ್ಡದು ಮಾಡಬೇಕು. ದೊಡ್ಡದು ಮಾಡಿದ ನಂತರ ನುಗ್ಗಿ ಮನೆಗೆ ನುಗ್ಗಿ ಏನೋ ಮಾಡಿ ಅನಾಹುತ ಮಾಡಿ ನಾವು ಇಡೀ ಕರ್ನಾಟಕ ರಾಜ್ಯಕ್ಕೆ ತಂದ್ಕೋಬೇಕಂದ್ರೆ ಹೋಗಿ ಬೊಕ್ಕಬಾರಲು ಬಿದ್ದಿದ್ದಾರೆ, ಬೊಕ್ಕಬಾರಲು ಬಿದ್ದಿದ್ದಾರೆ. ಕೂಡ ಬಹುಶಃ ನಮ್ಮ ಹೆಣ್ಮಕ್ಳ ಕಾರ್ಯಕರ್ತರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ, ನಮ್ಮೆಲ್ಲ ತಾಯಂದರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ಅವತ್ತಿನ ಸಂದರ್ಭದಲ್ಲಿ 7 ಪಾಸ್ ಈ ಕಲಿಮೆ ಆದಂತ ಟೈಮಲ್ಲಿ ಅವತ್ತು ಯಾರಿಲ್ಲ. ನನ್ನ ಸೋದರ ಸುರೇಶ್ ಬಾಬು ಇದ್ರು, ಅವತ್ತು ನಾನು ತುರುವಾಡದಿಂದ ಬರ್ತಾ ಇದ್ದೀನಿ. ಬರೋದ ಸಂದರ್ಭದಲ್ಲಿ ಬಹಳಷ್ಟು ಮಂದಿ ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲಿ ಮನೆ ಎದುರುಗಡೆ ಬೀರ್ ಬಾಗಿಲನ್ನು ಇಟ್ಕೊಂಡು ತುಂಬಿಕೊಂಡು ಕುಡಿತಾ ಬ್ಯಾನರನ್ನು ಕಟ್ಟಿಸಿ ಯಾರು ಬರ್ತಾರ ಬರ್ರಿ ಅಂತೇಳಿ ಅವಾಜ್ ಆಗ್ತಾ ಇದ್ದಾರೆ ಅಂತೇಳಿ ಅವ್ರು ಹೇಳಿದಂತ ಸಂದರ್ಭದಲ್ಲಿ ಜನಾರ್ದನ ರೆಡ್ಡಿ ಅವ್ರಿಗೆ ಹೇಳಿದೆ, ನಿಮ್ಮ ಮನೆ ಕಡೆ ಹೋಗ್ಬೇಡಪ್ಪ, ನಮ್ಮ ಮನೆ ಕಡೆ ಬಾ ಅಂತ ಹೇಳಿದೆ. ಅವ್ರು ಬಂದಂತ ಸಂದರ್ಭದಲ್ಲಿ ನಾವು ಜನಾರ್ದನ ರೆಡ್ಡಿ ನಾವು ಅವ್ರ ಮನೆಗೆ ಹೋಗ್ತಾ ಇದ್ವಿ. ಹೋಗಂತ ಸಂದರ್ಭದಲ್ಲಿ ಆ ಸತೀಶ್ ರೆಡ್ಡಿ ಅವರು ಅಂಗರಕ್ಷಕರು ಜನಾರ್ದನ ರೆಡ್ಡಿ ಅವ್ರ ಮೇಲೆ ಮುಗುಬೀಳಂತ ಕೆಲಸ ಮಾಡಿದ್ರು. ಅವತ್ತು ಅನಾಹುತ ತಪ್ಪಿದೆ ಅಂದ್ರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಜನಾರ್ದನ ರೆಡ್ಡಿಗೆ ಅನಾಹುತ ಆಗ್ಬೇಕಾಗಿಲ್ಲ, ಆ ಅನಾಹುತ ತಪ್ಪಂತ ಕೆಲಸ ಆಗಿದೆ. ಬಹುಶಃ ನಾನು ಹೇಳ್ತಾ ಇದ್ದೆ, ಪಾಪ ಈ ಅನಾಹುತದಲ್ಲಿ ಗಲಭೆಯಲ್ಲಿ
ಮಂದಿ ನಂಬಿಕೊಂಡು ಬರ್ತಾರೆ. ಈ ನಂಬಿಕೊಂಡು ಬರುವಂತ ಸಂದರ್ಭದಲ್ಲಿ ಒಬ್ಬ ರಾಜಶೇಖರ ಒಬ್ಬ ನಾಯಕ ಆ ಗುಂಡೇಟಿಯಿಂದ ಆ ಕಾಂಗ್ರೆಸ್ನ ಅಂಗರಕ್ಷಕರು ಮತ್ತು ನಾನಾ ಭರತರೆಡ್ಡಿ ಕೈಯಲ್ಲೇ ಆ ಗುಂಡ ಹಾರಿ ರಾಜಶೇಖರನಂತ ಯುವಕ ಸತ್ತೋದ. ಆ ಸತ್ತೋದ ಟೈಮಲ್ಲಿ ಅದನ್ನ 16 ತಿಂಗಳಾಗಿದೆ. ನಾವು ಅವರ ತಾಯಿ ರಾಜಶೇಖರ ಅವರ ಮನೆಗೆ ಹೋಗ್ಬೇಕಂತ ಅನ್ಕೊಂತಿದ್ವಿ. ನಮ್ಮೆಲ್ಲರಿಗೆ ಭಯ. ಆ ತಾಯಿ ಮನೆಯಲ್ಲಿ ಕಳ್ಕೊಂಡು ಕಣ್ಣೀರಾಗ್ತಾ ಇಲ್ಲ. ಆ ತಾಯಿ ತಿಳ್ಕೊಂಬೋದಲ್ಲ. ಅವ್ರು ನಾನಾ ಭರತರೆಡ್ಡಿ ನೋಡಿದ್ರೆ ಸತ್ಯ ದೇಶದ ನಾವು ಗುಂಡ ಹಸಿರ ಜನಾರ್ದನ ರೆಡ್ಡಿ ಗುಂಡ ಹಸಿರ ಅಂತಲ್ಲ. ನಾವು ಬಾಯಿ ನೋಡ್ಕೊಳ್ತೀವಿ, ಪೊಲೀಸರ ಐಡಿ ಕೇಳ್ತೀವಿ, ನಾವು ಆಂಟಿಸಿಪೇಟ್ ತಗೋಲ್ಲ. ನಮ್ಮಿಂದ ಗುಂಡ ಆಯ್ತು ರಾಜಶೇಖರ್ ಸತ್ತೋಗಿದ್ದ ನಾವು ನೇರವಾಗಿ ಪೊಲೀಸ್ ಸ್ಟೇಷನ್ ಬರ್ತೀವಿ, ನಮಗೆ ಸರೆಂಡರ್ ಆಗ್ತೀವಿ. ಆ ತಾಯಿಗೆ ನಾವೆಲ್ಲ ಜನಾರ್ದನ ರೆಡ್ಡಿಯವರು ಎಲ್ಲ ತುಣುಕುಗಳನ್ನು ವಿಡಿಯೋಗಳನ್ನು ನೋಡಿಸಿದ ನಂತರ ಇವತ್ತು ಆ ತಾಯಿಗೆ ಮನವರಿಕೆ ಆಗಿದೆ. ಇಲ್ಲ, ನನ್ನ ಮಗ ರಾಜಶೇಖರ್ ಅವ್ರನ್ನ ಕಾಂಗ್ರೆಸ್ ನಾರಾ ಭರತರೆಡ್ಡಿ ಅವರು, ನಾರಾ ಭರತರೆಡ್ಡಿ ಅಂಗರಕ್ಷಕರು ಸತೀಶ್ ಶೆಟ್ಟರ್ ಕುಂದಾರ ಅಂತೇಳಿ ಅವ್ರಿಗೆ ಸಮಾಧಾನ ಆದ ನಂತರ ಇವತ್ತು ನಮ್ಮ ಅಶೋಕಣ್ಣವರು ವಿರೋಧ ಪಕ್ಷದ ನಾಯಕರು, ನಮ್ಮ ಚಲೋದಿ ನಾರಾಯಣ ಸ್ವಾಮಿ ಜನಾರ್ದನ ರೆಡ್ಡಿ ಅವರು ಅವ್ರ ಧರ್ಮಪತ್ನಿ ಆದಂತ ಅರುಣಮ್ಮ ಹೋಗಿದ್ವಿ. ಹೋದಂತ ಟೈಮಲ್ಲಿ ಆ ತಾಯಿ ಹತ್ತು ಹೆಂಗ ಹಚ್ಚತ್ತರಿ ನನ್ನ ಮಗನ ಕಳ್ಕೊಂಡಿದ್ದೀನಿ, ನಾನು ಸಾಯಬೇಕಾಗಿತ್ತು, ನನ್ನ ಕಣ್ಣೆದುರಿಗೆ ನನ್ನ ಮಗನ ತಪ್ಪಿದೆ. ಆ ತಾಯಿ ಗೋಳ ಅಂದೇಳಿ ಹಾಡ್ತಾ ಇದ್ರು. ನಾನು ಹೇಳ್ತೀನಿ ಮತ್ತು ಆ ತಾಯಿ ಮತ್ತು ಶ್ರೀಮತಿ ಕಾಳಿ ಅರುಣವರು ಅವರು ಸ್ವಂತ ರೊಕ್ಕದಿಂದ 10 ಲಕ್ಷ ರೂಪಾಯಿ ಚೆಕ್ ಕೊಡಂತ ಕೆಲಸ ಮಾಡಿದ್ರು. 10 ಲಕ್ಷ ರೂಪಾಯಿ ತಾಯಿ ಮುಂದೆ ನಿನ್ನ ಮಗ ಏನು ಸತ್ತಾನ, ನಿನ್ನ ಮಗಗೆ ನಾವು ತನಿಖೆ ಮಾಡುತ್ತೀವಿ, ಯಾರು ನಾರಾ ಭರತರೆಡ್ಡಿ ಅವರನ್ನು ಕೊಲ್ಲಿದಾರ ಅವ್ರಿಗೆ ಶಿಕ್ಷೆ ಕೊಡುವಂತ ಕೆಲಸ ಮಾಡ್ತೀವಿ. ಸ್ವಾಮಿ ಮತ್ತು ರಾಜಶೇಖರನಂತ ಯುವಕ ಸತ್ತ ಮೇಲೆ ಯಾರು ಅರೆಸ್ಟ್ ಮಾಡಬೇಕಾಗಿತ್ತು? ನಾರಾ ಭರತರೆಡ್ಡಿ ಅವರನ್ನ ಸತೀಶ್ ಶೆಟ್ಟರ್ ಅರೆಸ್ಟ್ ಮಾಡಬೇಕಾಗಿತ್ತು. ಪೊಲೀಸರ ತಪ್ಪು ಜನ್ಮ ಬಹುಶಃ ನಿಮ್ಗೆ ಗೊತ್ತಿದೆ. ಇವತ್ತು ಪೊಲೀಸರಿಗೆ ನಾನು ಹೇಳ್ತೀನಿ, ಸರ್ಕಾರ ಹೇಳ್ತೀನಿ, ಸ್ವಾಮಿ ಅಧಿಕಾರ ಹೇಳ್ತೀನಿ, ಇವತ್ತು ನಾರಾ ಭರತರೆಡ್ಡಿ ಅವರನ್ನು ತಪ್ಪಿಸಬಹುದು. ನಿಮ್ಮ ಹತ್ರ ಸರ್ಕಾರ ಇದೆ, ಸರ್ಕಾರದ ಅಧಿಕಾರ ಇದೆ. ಬಹುಶಃ ನಿಮ್ಮೆಲ್ಲರಿಗೆ ನಾನು ಹೇಳ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ನನಗೆ ಕೂಡ ಅವಕಾಶ ಸಿಗುತ್ತೆ. ನಾರಾ ಭರತರೆಡ್ಡಿ ಅವರು ಪಾತಾಳದ ಮಿತ್ರರು, ನಾರಾ ಭರತರೆಡ್ಡಿ ನೆನಪಿಟ್ಕೋಬೇಕು ನಾವು. ನಾರಾ ಭರತರೆಡ್ಡಿ ನೆನಪಿಟ್ಕೋಬೇಕು ನಾವು. ನೀವು ಪಾತಾಳದಲ್ಲಿ ಚಿತ್ರದುರ್ಗ, ನೀವು ಪಾತಾಳದಲ್ಲಿ ಚಿತ್ರದುರ್ಗ, ನೀವು ಮುಂದಿನ ಹೋಗ್ಬೇಕು. ಇದು ನಮ್ಮ ಸಮಾನ, ಇದು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಕಾರ್ಯಕರ್ತರು. ಇವತ್ತು ಅಧಿಕಾರ ಇದೆ, ಪೊಲೀಸ್ ತರಪ ಇದೆ. ಇವತ್ತು ತಾವೇನು ತಪ್ಪಿಸ್ಕೊಂತ ಇದ್ರ 2028ರಿಗೆ ಸೂರ್ಯಚಂದ್ರ ಎಷ್ಟು ಸಾಧ್ಯನ ಅವತ್ತಿನ ಸಂದರ್ಭದಲ್ಲಿ ಎಲ್ಲಿ ತಪ್ಪಿಸ್ಕೊಂತೀಗ ನಾನು ಶಿವನಗೌಡ ನಾಯಕರಿಗೆ ನಾನು ಸ್ವಾಗತವನ್ನು ಕೋರ್ತೀನಿ. ಸ್ವಾಮಿ ಅವತ್ತು ನೋಡ್ತೀನಿ, ನಿನ್ನ ಯಾರು ರಕ್ಷಣೆ ಮಾಡ್ತಾರೆ, ನಿನ್ನ ಯಾರು ರಕ್ಷಣೆ ಮಾಡ್ತಾರೆ ನಾನು ನೋಡ್ತೀನಿ. ಬಹುಶಃ ರಾಜಶೇಖರ್ ಸತ್ತಿಗೋಸ್ಕರವಾಗಿ ಪೊಲೀಸರಿಗೆ ಕೈಯಾಗಲ್ಲ, ಪೊಲೀಸರಿಗೆ ಕೈಯಾಗಲ್ಲ. ನನಗೆ ನಾರಾ ಭರತರೆಡ್ಡಿ ಅರೆಸ್ಟ್ ಮಾಡಕ್ಕೆ ಏನ್ ಮಾಡ್ತಾ ಇದ್ರು ತಾವು? ಕಾನೂನನ್ನು ರಕ್ಷಣೆ ಮಾಡಿದ್ದ ತಾವು ಕಾನೂನಿಗೆ ಖಾಲಿ ದುರಂತ ಕೆಲಸ ಮಾಡ್ತಾ ಇದ್ರಿ. ಬಹುಶಃ ರಾಜಶೇಖರ್ ಭತ್ತ ಅಮಾಯಕ, ಅವನ್ನ ನೀವು ಅರೆಸ್ಟ್ ಮಾಡಕ್ಕಾಗಲಿಲ್ಲ. ಆ ಗುಂಡಿನ ದಾರಿನಲ್ಲಿ ಶ್ರೀರಾಮನವರು ಜನಾರ್ದನ ತಂದಿದ್ರು. ಇದೇ ಪರಿಸ್ಥಿತಿ ನೋಡ್ತಾ ಇದ್ರು ನಾವು, ಇದೇ ಪರಿಸ್ಥಿತಿ ನೋಡ್ತಾ ಇದ್ವಿ. ಯಾರೇ ಜವಾಬ್ದಾರಿ, ಯಾರೇ ಜವಾಬ್ದಾರಿ?
ನಾವು ಭರತ್ ರೆಡ್ಡಿ ಅವರು ಇವತ್ತು ಅವ್ರು ಏನ್ ಬೇಕಾದ್ರೆ ಮಾಡ್ಬೋದು ಅಂತ ತಿಳ್ಕೊಂಡ ಬಹುಶಃ ಮುಂದಿನ ದಿನಗಳಲ್ಲಿ ಇವತ್ತು ಆದಂತ ಘಟನೆ ಇದೆಯೋ ಬಹುಶಃ ನಿಮಗೆ ಸರ್ಕಾರ ರಕ್ಷಣೆ ಮಾಡಬಹುದು, ಅಧಿಕಾರಿಗಳು ಸರ್ಕಾರ ತಪ್ಪಿಸಬಹುದು. ನಾಳೆ ಚುನಾವಣೆಯಲ್ಲಿ ಜನರಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಜನರಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ನೀವೇನ್ ಮಾಡ್ತಾ ಇರ್ಬೇಕು, ಏನಾಗ್ತಾ ಇದೆ 2 ವರ್ಷಗಳಿಂದ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ನಮ್ಮ ಬಳ್ಳಾರಿ ವಿಜಯನಗರ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಎಷ್ಟು ಅನಾಹುತ ಆಗ್ತಾ ಇದೆ. ಈಗ ಡ್ರಗ್ಸ್ ಮಾರಾಟ ಆಗ್ತಾ ಇದೆ, ಮಾದಕ ವಸ್ತುಗಳು ಮಾರಾಟ ಆಗ್ತಾ ಇಲ್ಲ. ಮಾದಕ ವಸ್ತುಗಳು ಫೋನ್ ಮಾಡಿದ್ರೆ ಸಾಕು, ಲೊಕೇಶನ್ ಕಳಿಸ್ತಾರ, 1 kg ಬೇಕಾ, 2 kg ಬೇಕಾ, 3 kg ಬೇಕಾ ಅಂತೇಳಿ ಇವತ್ತು ಮಾದಕ ವಸ್ತುಗಳು ಬೀದಿಯಲ್ಲಿ ಇಟ್ಕೊಂಡು ಪಾನ್ ಶಾಪ್ಗಳಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಇವತ್ತು ಬೀದಿಯಲ್ಲಿ ಮಾರಾಟ ಮಾಡ್ತಾ ಇದ್ರು, ಇವತ್ತು ಪೊಲೀಸರು ಮಾಡ್ತಾ ಇದ್ರು. ತಾವು ಪಾಲಿದ್ದೀರಾ? ತಾವು ಕಮಿಷನ್ ತಗೊಳ್ತಾ ಇದ್ರೆ ಇವತ್ತು ಸರ್ಕಾರ ಇವತ್ತು ಪೊಲೀಸ್ ಅಧಿಕಾರಿಗಳು ತಪ್ಪಿಸ್ಕೊಂತ ಅಂತೇಳಿ ಭಗವಂತನ ಆಶೀರ್ವಾದದಿಂದ, ಈ ಜನರ ಆಶೀರ್ವಾದದಿಂದ 28ಗೆ ಈ ರಾಮುಲ ಅಧಿಕಾರಕ್ಕೆ ಬರ್ತೀನಿ. ಫಿಲಿಕ್ಸ್ ತರ ಎದ್ದು ಬರ್ತೀನಿ, ಫಿಲಿಕ್ಸ್ ತರ ಎದ್ದು ಬರ್ತೀನಿ. ಈ ಪೊಲೀಸ್ ಇವತ್ತು ಏನೇನು ಮಾಡಿದ್ರು, ಯಾರ DSP ಅವರು ಸಮ್ರೆಡ್ಡಿ, ರಂಗಾರೆಡ್ಡಿ, ನಂದಾರೆಡ್ಡಿ ಅವರು, ನಂದಾರೆಡ್ಡಿ ರವಿಕುಮಾರ್ ಬಹುಶಃ ಯಾರಿಂದ ತಪ್ಪಿಸ್ಕೊಂಬಾಗಲಿ ಈ ರಾಮಚಂದ್ರನಿಂದ ಸಾಧ್ಯ ಇಲ್ಲ. ನೆನಪಿಡಿದು, ಯಾಕಂದ್ರೆ ಇವತ್ತು ನೀನು ತಪ್ಪಿಸ್ಕೋಬೇಕಂತ ಪ್ರಯತ್ನ ಮಾಡ್ತಾ ಇದ್ದು. ನಾಳೆ ಭರತ್ ರೆಡ್ಡಿ ಜೊತೆಲಿ ರವಿಕುಮಾರ್ ಅವರು, ನಂದಾರೆಡ್ಡಿ ಅವರು, ಅವ್ರು ಅನ್ಕೋಬಹುದು ರಿಟೈರ್ಡ್ ಆಗ್ತೀನಿ ಅಂತೇಳಿ. ನೀವು ರಿಟೈರ್ಡ್ ಆಗಿದ್ರು ಕೂಡ ನಿಮ್ಮ ಹುಡುಗಿ ನನ್ನ ಹತ್ರ ಸಾಕ್ಷಿಗಳಿಲ್ಲ ಅಂತದಲ್ಲ, ನನ್ನ ಹತ್ರ ಎಲ್ಲ ಸಾಕ್ಷಿಗಳಿದ್ದಾರೆ. ಇವತ್ತು ಭರತ್ ರೆಡ್ಡಿ ಅವ್ರನ್ನ ಸುಮಾರು 2,000 ಮಂದಿ ಎಲ್ಲರೂ ಯುವಕರು ಇವತ್ತು ಡ್ರಗ್ಸ್ಗೆ, ಇವತ್ತು ಬಹಳಷ್ಟು ಮಂದಿ ಡ್ರಗ್ಸ್ ನಿಷೇಧಕ್ಕೆ, ಗಾಂಜಾಗಳಿಗೆ ಇವತ್ತು ಅಭ್ಯಾಸವಾಗಿ ಆ ಮಕ್ಕಳನ್ನೆಲ್ಲ ಕೂಡ ಕರ್ಕೊಂಡು ಬರ್ತಾ ಇದ್ದೀನಿ, ನಾನು ನೋಡ್ತಾ ಇದ್ದೀನಿ. ಅದೇ ಒಂದು ನಮ್ಗಿಂತ ಕೈ ತಪ್ಪು ತಂದ್ರಿ ನೀವು ಯಾಕ ಗುಂಪನ್ನು ಚದರಿಸಿಲ್ಲ? ಯಾಕೆ ನಾವು ಬರ್ತಾ ಇದ್ರು 2,000 ಮಂದಿ ಹಾಕೋ ಬರ್ತಾ ಇದ್ದೀಗ ಎಷ್ಟು ಕೊಟ್ಟಿದ್ರಿ? ಜನಾಂಗವನ್ನು ತಪ್ಪಿಸ್ಕೊಂಡಿದ್ದಾರೆ ಪಾಪ. ಹೆಂಗ ಆಗ್ತಾ ಇದ್ರೆ ಇವತ್ತು ಬುಲೆಟ್ ಡಬ ಸಿನಿಮಾದ ಹಾರಿಸ್ತಾ ಇದ್ದಾರೆ. ಭವಿಷ್ಯ ಜನಾಂಗವನ್ನು ತಾಕಿದ್ರೆ ರಾಜಶೇಖರ್ ಏನಾಗಿತ್ತು ಅದು ಜನಾರ್ದನ್ ರೆಡ್ಡಿ ಕಥೆ ಆಗ್ತಿತ್ತು. ಸ್ವಾಮಿಯ ತುಪ್ಪಸರವಾಗಿ ಇವತ್ತು ನೀವೆಲ್ಲರೂ ಸೇರಿಕೊಂಡು ಷಡ್ಯಂತ್ರವನ್ನು ಮಾಡಿ ನಮ್ಗೆ ಏನು ಗೊತ್ತಿಲ್ಲ ಅಂತೇಳಿ ತಾವು ಕೂತಿದ್ರು. ಇವೆಲ್ಲ ಕೂಡ ಸಾಕ್ಷಿ ಆದ ಮೇಲೆ ನಾನು ಎಲ್ಲರನ್ನು ರೆಡಿ ಮಾಡಿಕೊಂಡು ಕೂತೀನಿ. ನೀವು ನೆನಪಿಟ್ಕೊಳ್ಳಿ, ಇವತ್ತು 100ಕ್ಕೆ 100% ನಾನು ಭರತ್ ರೆಡ್ಡಿಯನ್ನು ಅರೆಸ್ಟ್ ಮಾಡಬೇಕು, ಸಿಬಿಐಗೆ ಕೊಡಬೇಕು ಅಂತ ಸಿದ್ಧವಾಗಿ ನೀವು ಕೊಡಕ್ಕಾಗಲ್ಲ ಅಂತ ಈಗ ನನಗೆ ಕೂಡ ಗೊತ್ತಿದೆ. ನಾನು ಕೂಡ ಹೋರಾಟದಿಂದ ಮೇಲೆ ಬಂದಂತ ಒಂದು ಸಲ ಹೋರಾಟದಲ್ಲಿ ಜಮಿಟ್ಟಿದ್ರೆ ನನ್ನ ಜೀವ ಹೋದ್ರೆ ಹಿಂದೆ ಫಲಿತ ಮನುಷ್ಯ ರಾಮಲಿಂಗ ಅವ್ರು ಏನಿವತ್ತು ನಾಯಕರು ಅಂದುಕೊಂಡಿರ್ಬೋದು. ರಾಜಶೇಖರನಂತ ನಾಯಕ ಅವರ ಬಡವರೆಲ್ಲರೂ ಕೂಡ ಡ್ರಗ್ಗಲ್ಲಿ, ಗಾಂಜಾದಲ್ಲಿ ಅವ್ರು ತೇಲಿಸಿ ಅವ್ರ ಅಭ್ಯಾಸವನ್ನು ಮಾಡಿ, ಅದು ವ್ಯಸನಿಗೆ ಅಭ್ಯಾಸ ಮಾಡಿಸಿ ವ್ಯಸನ
ಹಸುವಿಗೆ ಅಭ್ಯಾಸ ಮಾಡಿಸಿ ಆ ಮಕ್ಕಳೆಲ್ಲರನ್ನು ಮುಂದೆ ಬಿಟ್ಟು ಆ ಲೀಡರ್ಗಳು ಹಿಂದೆ ಇರ್ಬೋದು. ರಾಮನ ಅಂತ ವ್ಯಕ್ತಿ ನಾನು ಹಂಗಲ್ಲ, ನಾನು ಮುಂದೆ ಇರ್ತೀನಿ, ನನ್ನ ಜೀವ ಅದಕ್ಕೋಸ್ಕರವಾಗಿ ಇವತ್ತು ನೋಡಂತ ಸಂದರ್ಭದಲ್ಲಿ ನಾರಾ ಭರತ್ ರೆಡ್ಡಿ ಅವ್ರ ನಿಷ್ಪಿಸಲ್ ನಾರಾ ಭರತ್ ರೆಡ್ಡಿ ಅವರ ರಾಮನಗರ ರಾಜಕಾರಣದಿಂದ ಹೊಸದ ರಾಮನಗರ ಬಂಗಾಳ ಸಂಸ್ಥೆಯಲ್ಲಿ ರಾಜಕಾರಣ ಮಾಡಿದಂತಾರ ಭರತ್ ರೆಡ್ಡಿ ಅಷ್ಟು ಸುಲಭವಾಗಿ ಲಘುವಾಗಿ ರಾಮನಗರ ತುಲನೆ ಮಾಡಬೇಡ. ನಾನು ಬೀದಿಗಳಿಂದ ಹೋರಾಟ ಮಾಡಿಕೊಂಡು ಬಂದಂತವ್ರು ನಿನ್ನಂತ ಫಿಯಾಸಿಸ್ಟ ವ್ಯಕ್ತಿಗಳನ್ನ ಬಹಳಷ್ಟು ಮಂದಿ ನಾನು ನೋಡಿದ್ದೀನಿ. ನನ್ನ ಜೀವನದಲ್ಲಿ ನನ್ನ ಕುಟುಂಬದ ಅಣ್ಣ ತಮ್ಮಂದಿರ ಜೊತೆಲಿ, ನನ್ನ ಅಕ್ಕ ತಂಗಿಯರ ಜೊತೆಲಿ ಇವತ್ತು ರಾಮನವರಿಗೆ ಸಹಕಾರ ಕೊಟ್ಟಂತ ಜನರು ನನ್ನ ಕಣ್ಣಿಂದ ಹಿಡಿದಿದ್ದಾರೆ. ಇವರು ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ. ಒಬ್ಬ ನಗರ ಪಾಲಿಕೆ ಸದಸ್ಯರಿಂದ, ಒಬ್ಬ ಕೌನ್ಸಿಲರ್ನಿಂದ, ನಾನು ಶಾಸಕನಾಗಿದ್ದೀನಿ, ಮಂತ್ರಿ ಆಗಿದ್ದೀನಿ. ಇವತ್ತು ಒಬ್ಬ ನಗರ ಪಾಲಿಕೆಯ ನಗರಸಭಾ ಸದಸ್ಯರ ಚುನಾವಣೆಯಿಂದ ಪಾರ್ಲಿಮೆಂಟ್ ಚುನಾವಣೆ ತನಕ ನೋಡಿದ್ರೆ ಗಲ್ಲಿ ರಾಜಕಾರಣದಿಂದ ದಿಲ್ಲಿ ತನಕ ಕೂಡ ನಾನು ನೋಡಿದ್ದೀನಿ. ಇವತ್ತು ನಾವು ಅಹಂಕಾರದಿಂದ ನಡ್ಕೊಂತ ಇದ್ರು. ನಾವು ಹೇಳ್ತಾ ಇದ್ರಿ ಏನು ಬಹುಶಃ ನಾವು ಹೇಳ್ತಾ ಇದ್ರಂತೆ, ಏನ್ ಹೇಳ್ತಾ ಇದ್ರು, ನಾನು MLA ಆಗಿದ್ದೀನಿ, ಇವತ್ತು ನನ್ನ ಮಾತೇ ನಡೀತಾರೆ, ನನ್ನ ಮಾತು ಬಿಟ್ಟು ಬೇರೆ ನಡೆಯಲಾದಂತ ಮಾತನ್ನು ಇವತ್ತು ನಾನು ನೋಡ್ತಾ ಇದ್ದೀನಿ. ನಾರಾ ಭರತ್ ತಾವು ಇನ್ನಷ್ಟು ಬಹಳಷ್ಟು ಕಲಿಬೇಕಾಗಿದೆ. ಈ ಊರ ಅಭಿವೃದ್ಧಿ ಇರ್ತದೋ ನೀವು ಒಬ್ಬರೇ ಮಾಡಿದ್ದಲ್ಲ, ನಿಮ್ಮ ತಾತನ ಆಯ್ತು. ಜನರು ಕಟ್ಟಿದಂತೆ ತೆರಿಗೆಯಿಂದ ಅಭಿವೃದ್ಧಿ ಕೆಲಸಗಳು ಒಳ್ಳೆ ಕೆಲಸಗಳು ಮಾಡಿಕೊಂಡ್ರೆ ಶಾಶ್ವತವಾಗಿ ನೆಲೆಸ್ತಾರ. ನೀವು ಕೆಟ್ಟ ಕೆಲಸ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಪಾಠವನ್ನು ಕಲಿಸುವಂತ ಕೆಲಸ ಮಾಡಬಹುದು. ರಾಜ್ಯದಲ್ಲಿ ಸರ್ ಸುಧಾಕರ್ ರೆಡ್ಡಿ ಅವರು ಕಂಡಿದ್ದಾರ, ಎಲ್ಲರೂ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂತೆ ಗುಂಡಾಗಿರಿ ಅನ್ನುವಂಥದ್ದು ಹೇಗಿಲ್ಲದಂತ ನಡೀತಾ ಇದೆ. ಬಹುಶಃ ಇವತ್ತು ಅರಣ್ಯ ಮಾಡ್ತಿರೋದು ಶಾಸಕ ಹೆಂಗಿರ್ಬೇಕು, ಹೆಂಗ್ ಕಾನೂನು ಸುರಕ್ಷತೆ ಕಾಪಾಡಬೇಕು ಅಂತ ಅರಿಯಬೇಕಾಗಿತ್ತು. ಎಲ್ಲ ಕಾನೂನುಗಳನ್ನ ಗಾಳಿಗಿತ್ತು, ಎಲ್ಲ ಕಾನೂನುಗಳನ್ನ ಗಾಳಿಗಿತ್ತು. ಇವತ್ತು ಬಳ್ಳಾರಿಯಲ್ಲಿ ಏನಾಗ್ತಾ ಇದೆ, ಬಳ್ಳಾರಿಯಲ್ಲಿ ಇವತ್ತು ಮಾದಕ ವಸ್ತುಗಳು ಡ್ರಗ್ಸ್ ಮಾರಾಟ ಆಗ್ತಾ ಇದೆ. ಒಂದು ಕಡೆ ಮಟಗಾದಂತೆ ಓದಿಸಿ ಅಂತಿದ್ರೆ ಗೊತ್ತಿದ್ದಾರೆ. ಮಟಗಾದಂತೆ ಆನ್ಲೈನ್ ಮಟಗಾದಂತೆ ಎಷ್ಟು ಆಗ್ತಾ ಇದೆ, ಎಲ್ಲ ಕೂಡ ಆನ್ಲೈನ್ ತಂದೆ ಆಗ್ತಾ ಇದೆ. ಅಕ್ರಮ ಬೆಟ್ಟಿಂಗ್ಗಳು ಆಗ್ತಾ ಇದೆ, ಇವತ್ತು ಅಕ್ರಮ ಕಬ್ಬುಗಳು ನಡೀತಾ ಇದೆ, ಇವತ್ತು ಎಲ್ಲ ಭ್ರಷ್ಟಾಚಾರ ನಡೀತಾ ಇದಾವ. ಭ್ರಷ್ಟಾಚಾರದ ಜೊತೆಗೆ ಇವತ್ತು ಪೊಲೀಸ್ ಬಗ್ಗೆ ತಾವು ನೆನಪಿಟ್ಕೊಳ್ರಿ. ಇವತ್ತು ಒಬ್ಬ ಹುಡುಗಿ, ಯಾಕಂದ್ರೆ ಒಬ್ಬ ಹುಡುಗಿ ಎಷ್ಟು ವರ್ಷದ ಹುಡುಗಿ SP ಯಾಸಿಕೆ ಅಂತ ಹುಡುಗಿ, 14 ವರ್ಷದ ಹುಡುಗಿ. ಆ ಹುಡುಗಿ ಪೀಪಲ್ ಟ್ರೀ ಅನ್ನು ಓದ್ತಾ ಇದ್ದಾಳೆ. 14 ವರ್ಷದ ಹುಡುಗಿ. ನಾರಾ ಭರತ್ ರೆಡ್ಡಿ ಅವರೇ, ನೀವೆಲ್ಲ ಯುವಕರನ್ನ ಡ್ರಗ್ಸ್ಗೆ ವ್ಯಸನಕಾರರಾಗಿ ಮಾಡಿಬಿಟ್ಟಿದ್ರಿ. ಇದು ನೋಡಿ, ಯಾಶಿಕೆ ಅಂತ ಹುಡುಗಿ, 14 ವರ್ಷದ ಹುಡುಗಿ, ಲಂಬಾಣಿ ಸಮುದಾಯಕ್ಕೆ ಸೇರಿದಂತ ಯುವಕಿ. ಆ ಹುಡುಗಿ ಓದ್ತಾ ಇರೋದು 9ನೇ ಕ್ಲಾಸ್ ಓದ್ತಾ ಇದ್ದಾಳೆ. ಈ 9ನೇ ಕ್ಲಾಸ್ ಓದ್ತಾ ಇರೋಂತ ಆ ಹುಡುಗಿಗೆ, ಯಾಶಿಕೆಗೆ ಸುಮಾರು ಎಲ್ಲ ಯುವಕರು 4-5 ಮಂದಿ ಯುವಕರು ಸೇರಿ ಡ್ರಗ್ಸ್ ತಗೊಂಡು ಆ ಯಾಶಿಕೆ ಅವ್ರನ್ನ ಅತ್ಯಾಚಾರ ಮಾಡುವಂತ ಕೆಲಸ ಮಾಡಿದ್ದಾರೆ. ಇದು ಕೇವಲ ನಾವು ಅಲಿಗೇಷನ್ ಮಾಡ್ತಾ ಇಲ್ಲ, ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಆಗಿದೆ. ಎಲ್ಲ ಯುವಕರೆಲ್ಲ ಡ್ರಗ್ಸ್ ತಗೊಂಡು ಆ ಯಾಶಿಕೆ ಲಂಬಾಣಿ ಸಮುದಾಯದ ಹುಡುಗಿಗೆ
ಇವತ್ತು ರೇಪ್ ಮಾಡಂತ ಕೆಲಸ ಮಾಡಿದಾರಲ್ಲ, ಬಹುಶಃ ಇವತ್ತು ನಾವು ಭರತ್ ರೆಡ್ಡಿ ಅವರೇ ಇವತ್ತು ಎಲ್ಲರೂ ಡ್ರಗ್ಸ್ಗೆ ಏನು ಮೆಸಬೇಕಾದ್ರೆ ಯುವಕರು ಮಾಡಿದಿರೋ, ನಾಳೆ ನಮ್ಮ ಮಕ್ಕಳು ಯಾರು ಶಾಲೆಗೆ ಹೋದ್ರಿಗಿನ ಕಾಲೇಜ್ ಹೋದ್ರಿಗಿನ ನಮ್ಮ ಮಕ್ಕಳು ವಾಪಸ್ ಬರ್ತಾರ ಭರತ್ ರೆಡ್ಡಿ ಅವರೇ? ಭರತ್ ರೆಡ್ಡಿ ಇವತ್ತು ಕೇವಲ ಯಾಸಿಕನಿಗೆ ಒಪ್ಪೆ ಅಲ್ಲ, ಇವತ್ತು ಅನೇಕ ಮಕ್ಕಳಿಗೆ ಈ ರೀತಿ ಆಗ್ತಾ ಇದೆ. ನೀವು ಜ್ಞಾನ ಭರತ್ ರೆಡ್ಡಿ ಅವರೇ ಇವತ್ತು ಡ್ರಗ್ಸ್ಗೆ ವ್ಯಸನಕಾರಿಯನ್ನು ಮಾಡ್ತಾ ಇದ್ರು, ನಾಳೆ ನಿಮ್ಮ ಕುಟುಂಬದಲ್ಲಿ ಯಾರಿಗಾರ ಆದ್ರೆ ಆ ನೋವು ನಿಮಗೆ ಗೊತ್ತಾಗುತ್ತೆ, ನಮ್ಮಂತ ಬಡವರು ಕಣ್ಣೀರು ನಿಮ್ಗೆ ಗೊತ್ತಾಗಲ್ಲ. ಖಂಡಿತವಾಗಿ ಇಂಥ ಅನೇಕ ಘಟನೆಗಳು ನಡೆಯುವಂತ ಕೆಲಸ ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ಕೇವಲ ಗುಂಡಾಗಿರಿ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೀನೋ, ನಾನು ಕೇಳ್ತೇನೆ ಗೃಹ ಮಂತ್ರಿಗಳು ಎಲ್ಲಿದ್ದೀರಿ ಸ್ವಾಮಿ? ಸ್ವಾಮಿ ಗೃಹ ಮಂತ್ರಿಗಳೇ, ಇಷ್ಟು ಯುವಕ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಸತ್ತೋಗಿಲ್ಲ, ಆ ಸತ್ತೋದಂತ ಯುವಕರಿಗೆ ಬಂದು ಆ ಲಾಂಡ್ರಲ್ಲಿ ಏನಾಗಿದೆ ನಿಮ್ಮ ಸಂಬಂಧಪಟ್ಟಿದ್ದ ಇಲಾಖೆಗಳಲ್ಲಿ ಮಂತ್ರಿ ಆಗಿ ಇವತ್ತು ನೀವು ಮೀಟಿಂಗ್ ಮಾಡೋದಿತ್ತಲ್ಲ, ಉಪಮುಖ್ಯಮಂತ್ರಿಗಳು ಬಂದು ಏನ್ ಮಾಡಿ ಏನು ಉಪಮುಖ್ಯಮಂತ್ರಿಗಳು ಸಂವಿಧಾನಕ್ಕೆ ಹುದ್ದೆನಾ? ಉಪಮುಖ್ಯಮಂತ್ರಿ ಸಂವಿಧಾನಕ್ಕೆ ಹುದ್ದೆನಾ? ಎಲ್ಲ ಕ್ಯಾಬಿನೆಟ್ ಅಲ್ಲಿ 36 ಮಂತ್ರಿಗಳ ಅವತ್ತು ಒಬ್ಬ ಅಂತ ಸಂವಿಧಾನಕ್ಕೆ ಹುದ್ದೆನಲ್ಲ, ಆ ಸಂವಿಧಾನ ಹುದ್ದೆ ಆಗದಂತ ಉಪಮುಖ್ಯಮಂತ್ರಿಗಳು ಬಂದು ಗೃಹ ಇಲಾಖೆ ಮೀಟಿಂಗ್ ಮಾಡ್ತಾರೆ. ಆ ಗೃಹ ಇಲಾಖೆ ಮೀಟಿಂಗ್ ಮಾಡಿದಂತ ಟೈಮಲ್ಲಿ ನೀನ್ ಇಲಾಖೆಯಲ್ಲಿ ಏನಾಗ್ತದೆ ಗೊತ್ತಿಲ್ಲ, ನೀನ್ ಇಲಾಖೆಯಲ್ಲಿ ಏನಾಗ್ತದೆ ಅಂತ ಗೊತ್ತಿಲ್ಲ. ಇವತ್ತು ನೀನು ಬಂದು ಗೃಹ ಇಲಾಖೆಯಲ್ಲಿ ಮೀಟಿಂಗ್ ಮಾಡಿದ್ರು, ಗೃಹ ಇಲಾಖೆಯಲ್ಲಿ ಬಂದು ಮೀಟಿಂಗ್ ಮಾಡಿದ್ರೆ ಅಂತ ಏನ್ ಮಾಡಿದಿ? ನಮ್ಮ ಶಾಸಕರ ಸಲುವಾಗಿ ನಾನು ಬಂದಿದ್ದೇನೆ, ನಮ್ಮ ಶಾಸಕರ ರಕ್ಷಣೆಗೆ ನಿಲ್ತೀವಿ ಅಂತ ಹೇಳಿದ್ವಿ. ಸ್ವಾಮಿ ನಾನು ಕೇಳ್ತೀನಿ, ನಿಮ್ಮ ಇಲಾಖೆಯಲ್ಲಿ ಸರಿಯಾದಂತ ಜವಾಬ್ದಾರಿ ಮಾಡಕ್ ಆಗ್ತಾ ಇಲ್ಲ ಸ್ವಾಮಿ. ನಮ್ಮ ತುಂಗಭದ್ರಾ ಡ್ಯಾಮ್ ಏನಿತ್ತನೋ ಇವತ್ತು 2 ಬೆಳೆಗೆ ನೀರು ಸಿಗಬೇಕಾಗಿತ್ತು, ಆ 2 ಬೆಳೆಗೆ ನೀರು ಸಿಗುವಂತ ವಿಚಾರದಲ್ಲಿ ಇವತ್ತು ಡ್ಯಾಮ್ ನಲ್ಲಿ ಗೇಟ್ ಕೊಡ್ಸ್ಕೊಂಡೋಗಿ ಇವತ್ತು 1 ಬೆಳೆಗೆ ನೀರು ಬಂತು, ಆ 2 ಬೆಳೆಗೆ ಬರ್ಬೇಕಾದ 1 ಬೆಳೆಗೆ ಬಂತು, ಅವತ್ತು ಹೇಳೋದ್ರಿ ಮತ್ತೆ ಬಂದಿಲ್ಲ, ಇವತ್ತು ಕೂಡ ರಿಪೇರಿ ಆಗಲಿಲ್ಲ. ನಿಮ್ಮ ಇಲಾಖೆಯಲ್ಲಿ ಸಾಕಷ್ಟು ಕೂತುಗಳಿದಾವ, ಅದು ನಿಮ್ಮ ಇಲಾಖೆಯಲ್ಲಿ ಸರಿಪಡಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಇವತ್ತು ನಾನು ಕೇಳ್ತಾ ಇದ್ದೀನಿ, ಸಾಕಷ್ಟು ಕಡೆಯಲ್ಲಿ ಗುಂಡಾಗಿರಿ ನಡೀತಾ ಇದ್ರು, ಬೀರದಲ್ಲಿ ಹಿಡಿದು ಚಾಮರಾಜನಗರ ತನಕ ಕೂಡ, ಮಂಗಳೂರಿನಿಂದ ಕೋಲಾರ ತನಕ ಕೂಡ ಈ ಭಾಗದಲ್ಲಿ ಅನೇಕ ಪ್ರತಿನಿಧಿಗಳ ಮೇಲೆ, ಜನಪ್ರತಿನಿಧಿಗಳ ಮೇಲೆ, ಶಾಸಕರ ಮೇಲೆ, ಮೊನ್ನೆ ಬೀದರ್ ಎಮ್ಮೆಲ್ಯೆ ಮೇಲೆ ಹಲ್ಲೆ ಇತ್ತು, ಅನೇಕರ ಮೇಲೆ ಕೂಡ ಹಲ್ಲೆ ಆಗಂತ ಕೆಲಸ ಮಾಡ್ತಾ ಇದ್ದಾರೆ. ದಿನನಿತ್ಯ ನಮ್ಮ ಭಾಗದಲ್ಲಿ ಕೊಲೆಗಳಾಗ್ತಾ ಇದಾವ, ಸುಪಾರಿಗಳು ಕೊಡ್ತಾ ಇದಾರೆ, ದರೋಡೆಗಳಾಗ್ತಾ ಇದಾವ, ಗಾಂಜಾಗಳು ಮಾರಾಟ ಆಗ್ತಾ ಇದೆ. ಆದ್ರೆ ಗೃಹ ಸಚಿವರು ಎಲ್ಲಿದ್ದಾರೆ ಪ್ರಶ್ನೆ ನಮ್ಮೆಲ್ಲರಿಗೂ ಉತ್ತರ ಕೊಡಬೇಕಾಗಿದೆ. ಇವತ್ತು ಮೈಸೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆ ಆಯಿತು, ಮೈಸೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆ ಆಯಿತು. ಮೈಸೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆ ಆಯ್ತಂದ್ರೆ ಯಾವ ಕಾಂಗ್ರೆಸ್ಸಿನ ನಾಯಕ ಚೀಲ ಮಹಾರಾಷ್ಟ್ರದಲ್ಲಿ ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ದಾರೆ ಸಿಕ್ಕಿದ ನಂತರ ಮೈಸೂರಿನಲ್ಲಿ ಡ್ರಗ್ ಫ್ಯಾಕ್ಟರಿ ಪತ್ತೆ ಆಯಿತು. ಬೆಂಗಳೂರಿನಲ್ಲಿ ನಮ್ಮ ಅಶೋಕ ಬ್ಯಾಂಕ್ ದರೋಡೆ ಆಯಿತು, ಅದೇ ರೀತಿ ಬೀದರ್ನಲ್ಲಿ ಬ್ಯಾಂಕ್ ದರೋಡೆ ಆಯಿತು. ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡು ಅಧಿಕಾರಿಗಳ ಮೇಲೆ ಪುಂಡಗಳು ದಬ್ಬಾಳಿಕೆ ಮಾಡುವಂತ ಕೆಲಸ ಮಾಡಿದರು. ಪಾಲಿಕೆ ಕಮಿಷನ್ ಮೇಲೆ ಇವತ್ತು ಅವಾಚ್ಯ ಶಬ್ದಗಳಿಂದ ಬಳಕೆ ಮಾಡುವಂತ ಕೆಲಸ ಮಾಡಿದರು. ಕೊಲೆ ಅತ್ಯಾಚಾರ ಅನೇಕ ವಿಚಾರಗಳಲ್ಲಿ ಕೂಡ ಇವತ್ತು ಎಲ್ಲವರು ಕೂಡ ನಡೀತಾ ಇದ್ದಾರೆ. ಇವತ್ತು ಹಿಂದೂಗಳ ಗಣಪತಿಯ ಪ್ರಾರ್ಥನೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಎಲ್ಲ ಹಿಂದೂಗಳ ಮೇಲೆ ಹಬ್ಬ ಹುಣಿಗಳು ಮಾಡ್ಬೇಕಂದ್ರೆ ಕಲ್ಲು ತೂರಾಟಗಳು ನಡೀತಾ ಇದ್ದಾವ. ಹಂಗಾಗಿ ಇವತ್ತು ಕಾನೂನಿನ ಸುವ್ಯವಸ್ಥೆ ಯಾವ ರೀತಿಯಲ್ಲಿ ಕೂಡ ಹದಗೆಟ್ಟು ಹೋಗಿದೆ ಅಂತ ವಿಚಾರ ನೋಡಿದ್ರೆ ಇವತ್ತು ಹಿಂದೂಗಳು ಕೂಡ ರಕ್ಷಣೆ ಇಲ್ಲ ಅನ್ನೋ ಮಾತನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ಗೃಹ ಸಚಿವರೇ, ಇವತ್ತು ತಾವು ಎಲ್ಲಿ ಹೋದ್ರು ಕೂಡ ಗೊತ್ತಿಲ್ಲ, ನಾನು ಗೊತ್ತಿಲ್ಲ ಅಂತ ಹೇಳ್ತಿರಾಗ್ಲಿ, ನಾನು ನೋಡಿಲ್ಲ ಅಂತ ಹೇಳ್ತಿರಲಿ, ಇವತ್ತಿನ ಕೂಡ ಎಲ್ಲಿ ಕೂಡ ನೀವು ಒಂದು ಸಂಜಾಸನೆಗಳು ಕೊಡುವಂತ ಕೆಲಸ ಆಗ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಇವತ್ತು ತಾವೆಲ್ಲರೂ ಕೂಡ ಸೇರ್ಕೊಂಡು ಒಬ್ಬ ನಾನಾ ಭರತ್ ರೆಡ್ಡಿ ಅವರು ಏನ್ ಈ ರೀತಿ ದೌರ್ಜನ್ಯ ಮಾಡಿದ್ರು, ದಬ್ಬಾಳಿಕೆಯನ್ನು ಮಾಡಿದ್ರು, ಅವರು ತಾವೆಲ್ಲರೂ ಕೂಡ ಕೈ ಎತ್ತಿಲ್ರಿ. ನಾನಾ ಭರತ್ ರೆಡ್ಡಿಯನ್ನು ಅರೆಸ್ಟ್ ಮಾಡಲೇಬೇಕಾದಂತವರೆಲ್ಲರೂ ಕೂಡ ಕೈ ಎತ್ತಿರಿ. ಧಿಕ್ಕಾರ 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 ಧಿಕ್ಕಾರ. ಅದಕ್ಕೋಸ್ಕರವಾಗಿ ನಾವು ಸಮಯ ಆಗಿದೆ, ತಮ್ಮೆಲ್ಲರೂ ಕೂಡ ನಾನು ನಡೆಸುತ್ತಾ ನಾನು ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.